ಏನು ಹೇಳ್ಬೇಕಪ್ಪ, ಏನು ಕೇಳಲೇ ಇಲ್ಲ ಸರ್. ಈಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯನ್ನ ಡಿಜೆಹಳ್ಳಿ ಕೆಜೆಹಳ್ಳಿ ಮಾಡ್ಲಿಕ್ಕೆ ಭರತ್ ರೆಡ್ಡಿ ಅವರು ಹೋಗ್ತಾ ಇದ್ರು ಅಂತ ನೋಡಿ. ನಾವು ಬಳ್ಳಾರಿ ಯಾವತ್ತು ಪೀಸ್ಫುಲ್ ಆಗಿರ್ಬೇಕನ್ನ ಅಂತ, ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತ ಕೋರ್ಕಣವ್ರು ನಾವು. ಯಾಕಡೆ ನೋಡ್ಬೇಕು, ಈ ಕಡೆ ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವ್ನು ನಾನು. ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದ್ದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಶಾಂತಿಯನ್ನು ಯಾರೂ ಕೆಡ್ಸೋಕ್ಕಾಗಲ್ಲ, ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರು ಎಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂಥದ್ದೇನು ಆಗಲ್ಲ. ಈಗ ಮುಖ್ಯಮಂತ್ರಿಗಳು ಜೊತೆ ಮಾತಾಡಿದ್ರು ಸರ್, ಏನು ಸರ್ಕಾರಕ್ಕೆ ಏನು ಭರತ್ ರೆಡ್ಡಿ ಅವರು ಈ ಥರ ಮಾಡಿದ್ರೆ ಮುಖ್ಯಮಂತ್ರಿಗಳು ಭಾಳ ಗಂಭೀರ ಆಗಿದ್ದಾರೆ ಅಂತೇಳಿ ನಾನು ನೋಡಪ್ಪ, CM ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು. CM ಸಾಹೇಬರು ಏನು ನಡೆದಿದೆ ಅಂತ ತಿಳ್ಕೊಂಡ್ರು. ನಾನು ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿಯವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡು ನಮ್ಮ ಮೇಲೆ ಏನು ಗರಂ ಆಗಿಲ್ಲ. ಏನು ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲ ವಿಚಾರಗಳು ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೇ ಮಾಡ್ದಂಗೆ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ? ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬಳ್ಳಾರಿಯಲ್ಲಿ ರಕ್ತ ಚರಿತ್ರೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಪ್ಪ, ರೆಡ್ಡಿ ಮತ್ತು ರಾಮುಲು ಅವರು ಆರೋಪ ಮಾಡ್ತಿದ್ದಾರೆ. ಇದು ಡೆಮೋಕ್ರಸಿ. ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ಬೋದು. ಅವರು ಆ ಟೈಮಲ್ಲಿ ಇದ್ದಾಗ ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿನ ಮಾಡ್ದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇದು ಡೆಮೊಕ್ರೆಟಿಕ್ ಆಗಿ ನಾವು ಜನರಿಂದ ಗೆದ್ದು ಬಂತವರು, ಜನಕ್ಕೋಸ್ಕರ ಇಲ್ಲಿ ಜನನೇ ಮುಖ್ಯ ಹೊರತು ಯಾರು ರಿಪಬ್ಲಿಕ್ ಯಾರ ಮುಂದೆ ನಡೆಯಲ್ಲ. ಯಾರು ನಾನಲ್ಲ, ಬೇರೆ ಎಷ್ಟೇ ದೊಡ್ಡ ವ್ಯಕ್ತಿ ಬಂದು ನನಕಂದ್ರೆ 1000 ಪಟ್ಟು ಶಕ್ತಿಯುತ ಇದ್ದಂಥ ಮನುಷ್ಯ ಬಂದರೂ ಯಾರು ರಿಪಬ್ಲಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನರ ಮುಂದೆ ಜನ ಪಾದಕ್ಕೆ ಎಲ್ಲರೂ ಮುಗಿಲೇಬೇಕು. ಸರ್, ಈಗ DK ಶಿವಕುಮಾರ್ ಅವರು ಕೂಡ ಸರ್, ನಮ್ಮ ಶಾಸಕರು ಮಾಡೋದೇನು ತಪ್ಪಿಲ್ಲ. ಸಹಜವಾಗಿ ಬಿಜೆಪಿ ಅವರು ಕೂಡ ಅವ್ರ ಮನೆ ಮುಂದೆ, CM ಮನೆ ಮುಂದೆ ಬ್ಯಾನರ್ ಹಾಕೋ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಹಾಕಿ ಬಿಜೆಪಿ ಗಲಾಟೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಂಡು ಅಲ್ಲಪ್ಪ, ನಡೆದಿದ್ದದ ನಿಮಗೆ ಗೊತ್ತಿದೆ, ನೀವೆಲ್ಲ ಅಲ್ಲೇ ಇದ್ರು, ನಡೆದಿದ್ದೆ ಅಲ್ಲ. ನಾನು ಊರಲ್ಲೇ ಇರಲಿಲ್ಲ. ನಾನು ಇದು ನ್ಯೂ ಇಯರ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಕಡೆ ಹೋಗಿದ್ದೆ. ಅಂಥದ್ದು ಈ ಘಟನೆ ನಡೆದಿದೆ, ಎಲ್ಲಿ ಏನಾಗುತ್ತಂತೇಳಿ ನಾನು ಓಡಿ ಬಂದವನು. ಫ್ಯಾಮಿಲಿನೆಲ್ಲ ಬಿಟ್ಟು ಬಳ್ಳಾರಿ ಏನಾಗುತ್ತೋ ಮತ್ತೆ ಘಟನೆ ನಡೆದಿದೆ ಈ ಥರ ಅಂತೇಳಿ ಮಧ್ಯಾಹ್ನ 2:30 ಇವರಿಗೆ ಲೊಕೇಶನ್ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಬೆದರಿಕೆ ಹಾಕೋದು, ಮತ್ತು ಆಮೇಲೆ ಸಾಯಂಕಾಲ ಇನ್ನೊಬ್ಬರಿಗೆ ಹೋದಾಗ ಅವ್ರ ಮೇಲೆ ಬೇರೆ ತಂಡವನ್ನು ತೊಗೊಂಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇಂಥವೆಲ್ಲ ಆದಾಗ ನಾವು ಅಲ್ಲಿ ಏನು ನಡೀತಿದೆ ಪರಿಸ್ಥಿತಿ ನೋಡಿ, ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಯಾರು ಕಾರ್ಯಕರ್ತರು ಇರ್ತಾರೋ ನಾವು ಕಾಪಾಡ್ಕೋಬೇಕು. ನಾವು ಭಾಷಣ ಮಸೂದೆ ಜಾರಿ ಮಾಡಿದ್ದಾರೆ. ಭರತ್ ರೆಡ್ಡಿ ಅವರು ನನ್ನ ಮನೆ ಮುಂದೆ ಬಂದು ಮನೆ ಸುಡ್ತೀನಿ ಅಂತೇಳಿ ಹೇಳಿದ್ದಾರೆ. ನೋಡಿ, ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ನೋಡಿ, ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡ್ಬೋದು. ಒಂದು ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದರೆ ಇವತ್ತು ಇಲ್ಲೆಲ್ಲಿ ಬಂದಂಥ ಸಾವಿರಾರು ಜನ ಇವ್ರನ್ನೆಲ್ಲ ಸುಟ್ಟಾಗ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಲೇ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದ್ದೀರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ. ಬರೀ ಏನು ಸ್ವಲ್ಪ ಹೆಂಗೆ ಹೇಳ್ಕೊಂತೀನಿ ಬಿಡಪ್ಪ, ಎದಕ್ಕೆ ಹಂಗೆ ಮಾಡ್ತೀವಿ ಸರ್? ಈಗ SP ಅವ್ರನ್ನ ತಲೆದಂಡ ಮಾಡಿದ ಪ್ರಕರಣದೊಳಗ ಒಂದೇ ದಿವಸಕ್ಕೆ ಬಂದ ತಲೆದಂಡ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್. ಏನಂತ? ಈಗ 24 ಗಂಟೆಗಳಲ್ಲಿ ಸಸ್ಪೆಂಡ್ ಮಾಡುವಂತದ್ದು ಏನಿತ್ತು? ಅದು ನೋಡಿ, ಇನ್ನು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ನಾನೊಂದು ಸಾಮಾನ್ಯ ಶಾಸಕ, SP ಪೋಸ್ಟಿಂಗ್ ಹಾಕಂಥವ್ರು ಮೇಲೆ DG, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ, ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮಗೆ ಇಂಟೆಲಿಜೆನ್ಸ್ ಅವ್ರು ನಮಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಅದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೊಂಡು ಸರ್, ಅವರು ಈ ಚಾರ್ಜ್ ತಗೊಂಡು ಭರತ್ ರೆಡ್ಡಿ ಪರವಾಗಿ ನಿಂತಿದ್ದಾರೆ, ಅವ್ರ ಮೇಲೆ ಕ್ರಮ ಆಗ್ಬೇಕಂತೇಳಿ ಈಗ ಆರೋಪ ಮಾಡಿದ್ದಾರೆ. ಈ ನನ್ನ ಪರವಾಗಿ ನಿಂತಿದ್ರೆ ಇಷ್ಟು ದೊಡ್ಡ ನನ್ನ ಹುಡುಗರಿಗೆ ಯಾಕೆ ಏಟ್ ಬೀಳ್ತಿತ್ತು? ನನ್ನ ಹುಡುಗ ಅವನು ಸತೀಶ್ ಅಣ್ಣವನು ಹಾಸ್ಪಿಟ್ಲಾಗ ಯಾಕೆ ಇರ್ತಿದ್ದ? ಇನ್ನೊಬ್ಬರು ರಾಜಶೇಖರನ ಹುಡುಗ ಇವತ್ತು ತೀರ್ಕೊಂಡು ಯಾಕೆ ಹೋಗ್ತಿದ್ದ? ಪೊಲೀಸರೇ ನನ್ನ ಪರವಾಗಿದ್ದರೆ. ಇನ್ನು ನಾನು ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವರು ಜನನ ಯಾರನ್ನೂ ಲಾಠಿ ಚಾರ್ಜ್ ಮಾಡಿಲ್ಲ, ನಮ್ಮ ಹುಡುಗರನ್ನೆಲ್ಲ ಲಾಠಿ ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸರ್, ಪೊಲೀಸರ ಸಮ್ಮುಖದಲ್ಲೇ ಭರತ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬರಕ್ಕೆ ಟ್ರೈ ಮಾಡಿದ್ರು ಅನ್ನೋ ಮಾತನ್ನು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ದುರ್ಗಮ್ಮ ಗುಡಿ ಹತ್ರ ಕಲೆ ಹಾಕಿ ಜನರನ್ನೆಲ್ಲ ಕರ್ಕೊಂಡ್ಬಂದ್ರು, ಅದ್ರ ಜೊತೆ DSP ಇದ್ರು ಅಂತ ನೀಡಿ. ನಾನು ಬಂದಿದ್ದು ಹೊಸಪೇಟೆಯಿಂದ SP ಸರ್ಕಲ್ಗೆ ಬಂದಿದ್ದು, ದುರ್ಗಮ್ಮ ಗುಡಿಗೆ ಯಾಕೆ ಹೋಗ್ತೀನಿ ರೀ? ಅವರು ಮಾತಾಡ್ತಿದ್ದಾರೆ ಅಂತಂದ್ರೆ ನೀವು ಸ್ವಲ್ಪ ವಾಸ್ತುಗಳು ಚೆಕ್ ಮಾಡ್ಕೋಬೇಕು. ಅಲ್ಲಲ್ಲ, ನಾನು
ನಿನ್ನೆಯಿಂದ ಹೇಳ್ತಿದ್ದೀನಿ, ನಾನು ಹೊಸಪೇಟೆಯಿಂದ ಬಂದೀನಿ, ಮೊನ್ನೆಯಿಂದ ಹೇಳ್ತಿದ್ದೀನಿ, ಬೇರೆ ಕಡೆ ಹೋಗಿದ್ದೆ, ಹೊಸಪೇಟೆಯಿಂದ ನಾನು ಊರಲ್ಲಿ ಇರಲಿಲ್ಲ. ಬಳ್ಳಾರಿಯಲ್ಲಿ ಏನಾದ್ರು ಘಟನೆ ಆದರೆ ಅಜ್ಜನ ಕಾರ್ಯಕ್ರಮ ನಿಂತೋಗುತ್ತಂತೇಳಿ ತರಾತುರಿಯಲ್ಲಿ ಡ್ರೈವರು ಇರಲಿಲ್ಲ, ನಾನೇ ಓಡಿಸ್ಕೊಂಡು ಬಂದಿದ್ದೀನಿ. SP ಸರ್ಕಲ್ಗೆ ಬಂದು ನಿಂತು ನಮ್ಮ ಹುಡುಗರನ್ನೆಲ್ಲ ಸಮಾಧಾನ ಮಾಡಿ, ನೋಡಪ್ಪ ಘಟನೆ ಸ್ಥಳಕ್ಕೆ ಹೋಗಿ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡೋಣ, ಆಮೇಲೆ ನಾವು ನಿರ್ಧಾರ ತಗೋಣಪ್ಪ ಅಂತ ದುಡುಕಿ ನಿರ್ಧಾರಗಳು ತಗೋಬೇಡ ಅಂದೇಳಿ ಏಕಾಏಕಿ ನಾವು ಹೋಗಿದ ತಕ್ಷಣ ಅವ್ರ ಮನೆಗಳ ಮೇಲಿಂದ ಈ ಥರ ಎಲ್ಲ ನಡೀತಿತ್ತು. ಹಾಂ, ಸರ್ಕಾರ SP ಅವರು ಸಸ್ಪೆಂಡ್ ಮಾಡಿದ್ರು. ಆಯ್ತು ಹೇಳಿದ್ದೀನಲ್ಲ. ಸಂಬಂಧಪಟ್ಟಂತವ್ರನ್ನ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾರು ಮಾಡ್ತಾರೆ ಈಗ ಎಲ್ಲ ಚೆಕ್ ಮಾಡಿ ತನಿಖೆ ನಡೀತಿದೆಲ್ಲ.